ನಮಸ್ತೆ, ವೆಲ್ಕಮ್ ಟು Kannadafilmyclub ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಅವಿನಾಶ್ ವಿಜಯಕುಮಾರ್ ಇದ್ದಾರೆ. ಹಿ ಈಸ್ ದ ಡೈರೆಕ್ಟರ್ ಆಫ್ ದ ಫಿಲ್ಮ್ ಕಾಲ್ಡ್ ಮೈ ಹೀರೋ. ಅದು ಈ ತಿಂಗಳು ಎಂಡಲ್ಲಿ ರಿಲೀಸ್ ಆಗ್ತಿದೆ. ಮೈ ಹೀರೋದು ಪ್ರೈಮರಿ ಪ್ರೊಡಕ್ಷನ್ USA ಮತ್ತು ಇಂಡಿಯಾಲಾಗಿದೆ. ಆ್ಯಂಡ್ ಅವಿನಾಶ್ ವಿಜಯಕುಮಾರ್ ಅವರು ಒಂದಷ್ಟು ಫಿಲ್ಮ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಸೊ ಇಫ್ ಯು ಆರ್ ಸೀಯಿಂಗ್ ದಿಸ್ ಇಂಟರ್ವ್ಯೂ, ಯು ಮೈಟ್ ಗೆಟ್ ಇನ್ಸೈಟ್ಸ್ ಇನ್ ಟು ಪ್ರೊಡಕ್ಷನ್ in different countries and insights about how film training works, and also an introduction to My Hero. Let's start. Sir, namaste. Namaste. Thank you so much. Yeah. First time, this is my first interview. I'm kind of, what do you say, curious. ನೋಡೋಣ ಹೆಂಗಿರುತ್ತೆ, how the interview goes. Yeah. Thank you so much for, I think your channel has become very popular. Being in your channel, I think it's you are giving me an opportunity. I have to thank you for that. Our focus is always academic conversations. ನಮ್ಮ ಇಂಟರ್ವ್ಯೂ ಇಂದ ಏನಾದ್ರು ಲರ್ನಿಂಗ್ಸ್ ಅಥವಾ ಟೇಕ್ ಅವೇಸ್ ಇರಬೇಕು. ಸೊ ವಿಲ್ ಹ್ಯಾವ್ ಎನ್ ಇನ್ಸೈಟ್ಫುಲ್ ಡಿಸ್ಕಷನ್ ಆ್ಯಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಟು ದಟ್. ಸರ್, ಟು ಬಿಗಿನ್ ವಿತ್, ನಿಮ್ದೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಬೋದಾ ನಮ್ಮ ಆಡಿಯನ್ಸ್ಗೆ? Yeah, I'm Avinash Vijayakumar. I call myself as an entrepreneur, and basically I'm into business, and I run around 4 businesses, and I'm very busy with that. Cinema is a passion. Cinema is totally a passion, and this is not something new to me, because namde family production ittu munche ಒಂದು 10 years back film produce ಮಾಡಿದ್ವಿ, and I also worked in it, and I know how it works and everything. That actually really interested me. I was very young at that point of time. I was just 18, 19, working on a film set. I was with the assistant actors. I saw the entire the process, the journey of a film, like from creating the story to writing a screenplay to dialogues, then filming it, and then post-production work. That actually at a young age, it's really like ಒಂಥರ ಡ್ರೀಮ್ ವರ್ಲ್ಡ್ ಥರ ಫಾರ್ ಅ ಯಂಗ್ ಗೈ. ಸೊ ಆಲ್ವೇಸ್ ವಾಂಟೆಡ್ ಟು ಮೇಕ್ ಅ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಮಾಡಬೇಕು, ಅಂದರೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಬರಬೇಕು, ಫಿಲ್ಮ್ಸ್ ಮಾಡಬೇಕು ಅನ್ನೋದು ಅವಾಗಿನ ಪ್ಯಾಷನ್ ಇತ್ತು. ಬಟ್ ಇಟ್ ಟುಕ್ ಅ ಲಾಂಗ್ ವೇ, ಆ್ಯಂಡ್ ಇಟ್ಸ್ ನಾಟ್ ಟು ಬಿಕಮ್ ಅ ಡೈರೆಕ್ಟರ್ ಸುಮ್ಮನೆ ಹಿಂಗೆ ಎದ್ದು ಬಂದು ಹಿಂಗೆ ಡೈರೆಕ್ಟರ್ ಹಾಕಲ್ಲ. ಯು ನೀಡ್ ಪ್ರಾಪರ್ ಪ್ರಿಪ್ರೇಷನ್ಸ್ ಫಾರ್ ಇಟ್, ಆ್ಯಂಡ್ ಇಟ್ ಟುಕ್ ಸೋ ಮೆನಿ ಇಯರ್ಸ್ ಟು ಮೇಕ್ ದಿಸ್ ಫಿಲ್ಮ್. ಸೊ ಐ ಆಮ್ ಅ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಅಂತ ಐ ಕುಡ್ ಕಾಲ್ myself. ಡೈರೆಕ್ಟರ್ ಆಗೋಕ್ಕೆ ಟ್ರೈನಿಂಗ್ ಬೇಕು ಅಂತ ಹೇಳ್ತಿದ್ರಿ, ಆ್ಯಂಡ್ ಐ ಡಿಡ್ ಸಿ ದಟ್ ನೀವು ಒಂದು ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ತಗೊಂಡೆ ಫಿಲ್ಮ್ಸಿಗೆ ಎಂಟರ್ ಆಗಿದ್ದೀರಾ. ಐ ಸಾ ದಟ್ ಯು ವರ್ ಇನ್ ಸ್ಪಂದನ ಆ್ಯಂಡ್ ದೆನ್ ಯು ವೆಂಟ್ ಟು ಸ್ಯಾನ್ ಫ್ರಾನ್ಸಿಸ್ಕೋ ಫಿಲ್ಮ್ ಸ್ಕೂಲ್. ಸೊ ನಿಮ್ಮ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗೆ ಹೆಲ್ಪ್ ಆಗ್ಬೋದು. ಸಿ, ಐ ಆಮ್ ನಾಟ್ ಅ ಪ್ರೂವ್ಡ್ ಫಿಲ್ಮ್ ಮೇಕರ್, ಅಂದರೆ ನಾನು ಯಾವುದೂ ಇಟ್ಸ್ಕೊಟ್ಟಿಲ್ಲ ಇನ್ನೊಬ್ರಿಗೆ ಅಡ್ವೈಸ್ ಮಾಡೋಷ್ಟು. ಬಟ್ ವಾಟ್ ಐ ಫೀಲ್ ಟು ಬಿಕಮ್ ಅ ಫಿಲ್ಮ್ ಮೇಕರ್ ಅನ್ನೋದು, see, technically you might learn, if you work under a big director, you might learn technical terms like shot making, shot divisions, making, style of making, ಕಲಿಬೋದು. And the same with film school ಹೋದಾಗ you learn the same thing. ಅದು ಒಂಥರ ಡೈರೆಕ್ಟರ್ ಹತ್ರ ಕಲಿಯೋದ್ಕಿಂತ ಒಂದು ಫಿಲ್ಮ್ ಸ್ಕೂಲಲ್ಲೂ ಅದೇ ಥರ ಒಂದು ಟ್ರೈನಿಂಗ್ ಅಂತ ಆಗುತ್ತೆ. ಬಟ್ ಟು ಬಿಕಮ್ ಅ ಡೈರೆಕ್ಟರ್, ಇಟ್ಸ್ ಲೈಕ್ ನಿಮಗೆ ಆ ಕ್ರಿಯೇಟಿವ್ ಸ್ಕಿಲ್ಸ್ ಇರಬೇಕು. ಇಟ್ಸ್ ನಾಟ್ ದಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಅ ಡೈರೆಕ್ಟರ್. See, like everyone cannot become a good orator or a writer. Some skills are like inbuilt. So ನೀವು ದೊಡ್ಡ ಡೈರೆಕ್ಟರ್ ಕೆಲಸ ಮಾಡಿದ ತಕ್ಷಣ ನೀವು ದೊಡ್ಡ ಡೈರೆಕ್ಟರ್ ಆಗಲ್ಲ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದ ತಕ್ಷಣ ಅದು ಒಬ್ಬೊಬ್ರಿಗೆ ಆ ಸ್ಕಿಲ್ಲು ಆ ಬಂದಿರುತ್ತೆ, ಅದು ಅದು ಆ ನೇಚರ್ ಇರುತ್ತೆ ಅವ್ರಿಗೆ. ಸೊ ನೀವೇನೇ ಕಲ್ತ್ರೂ ಆ ಸ್ಟೋರಿ ಟೆಲ್ಲಿಂಗ್ ಆಗಲಿ ಕ್ರಿಯೇಟಿವ್ ಸ್ಕಿಲ್ಸ್ ಇರಬೇಕು. ಓನ್ಲಿ ದೆನ್ ಯು ಕ್ಯಾನ್ ಬಿಕಮ್ ಅ ಡೈರೆಕ್ಟರ್, ವಾಟ್ ಐ ಫೀಲ್. Yeah, definitely. But if we had to focus on, say, just film school, ನೀವು ಫಿಲ್ಮ್ ಸ್ಕೂಲಲ್ಲಿ ಪಿಕಪ್ ಮಾಡಿ ಟೆಕ್ನಿಕಲ್ ಸ್ಕಿಲ್ಸ್ ಏನಿರ್ಬೋದು, ಆ್ಯಂಡ್ ಅದು ಹೆಲ್ಪ್ ಮಾಡ್ತಾ ನಿಮಗೆ ಅಲಾಂಗ್ ವಿತ್ ಕ್ರಿಯೇಟಿವಿಟಿ? See, there's always Ali style of film making is totally different. Actually, when I was studying, to be very honest, ನಾವೆಲ್ಲ we look up to the West. ಇಂಗ್ಲೀಷ್ ಅಂದರೆ ಹಾಲಿವುಡಲ್ಲಿ ಹೆಂಗೆ ಮಾಡ್ತಾರೆ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಅದೆಲ್ಲ. ಬಟ್ ಆ್ಯಕ್ಚುಲಿ ಅಲ್ಲಿ ನಾನು ನೋಡಿದಾಗ ಅವರೆಲ್ಲ ದೇ ವರ್ ಇಂಪ್ರೆಸ್ಡ್ ವಿತ್ ಆರ್ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್. ಅವರೆಲ್ಲ ನೀವೆಲ್ಲ ಶಾರ್ಟ್ ಡಿವಿಷನ್ಸ್ಗಳು ಏನು ಹಿಂಗೆ ಶಾರ್ಟ್ಗಳು ತೆಗಿತೀರಾ, ಆ್ಯಂಡ್ ಲೋ ಬಜೆಟಲ್ಲಿ ಯು ಮೇಕ್ such a nice wonderful stories and other, because those guys are really exposed to like Indian films. So it's all about storytelling ಅಂತ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು. ಅಂದರೆ ನಮ್ಮದು ಇದಿದೆ, ಅವ್ರದ್ದೇನೋ they just have a better budget, they have bigger budgets,
ಅದೊಂಥರ ರಿಚಾಗಿ ಕಾಣುತ್ತೆ. ಬಟ್ ನಮ್ದಲ್ಲಿ ಏನಂದರೆ ಸಿನ್ಸ್ ವಿ ಹ್ಯಾವ್ ಅ ವೆರಿ ಸ್ಮಾಲರ್ ಮಾರ್ಕೆಟ್, ವಿ ಹ್ಯಾವ್ ಟು ಫೋಕಸ್ ಆನ್ ಸ್ಟೋರಿ ಟೆಲಿಂಗ್. ಸೊ ಅದು ಅಷ್ಟೇ ಡಿಫ್ರೆನ್ಸ್. ನನಗೇನು ಅಂಥ ಸ್ಕಿಲ್ ಸೆಟ್ಟಲ್ಲಾಗಲಿ ಇದಾಗಲಿ ದರ್ ಇಸ್ ನಾಟ್ ಮಚ್ ಡಿಫ್ರೆನ್ಸ್ ಅನಿಸುತ್ತೆ. ಓಕೆ, ಸೊ ಇಟ್ ವಾಸ್ ಮೇ ಬಿ ಜಸ್ಟ್ ಒನ್ ಟ್ರೈನಿಂಗ್ ಪೀರಿಯಡ್ ಫಾರ್ ಯು ಇನ್ ದಟ್ ಸ್ಕೂಲ್. ಎಸ್. ಓಕೆ, ಡನ್. ಸರ್, ನಿಮ್ಮ ಫಿಲಮ್ದು ಸಬ್ ಟೈಟಲ್ ರೀಡ್ಸ್ ಆ್ಯನ್ ಅಮೆರಿಕನ್ ಸ್ಟೋರಿ. ಸೊ ನಿಮ್ಮ ಫಿಲಮ್ ಮೈ ಹೀರೋ ಬಗ್ಗೆ ಹೇಳಿ, ಆ್ಯಂಡ್ ವಾಟ್ ಡು ಯು ಮೀನ್ ಬೈ ಅನ್ ಅಮೆರಿಕನ್ ಸ್ಟೋರಿ? See, as you see in the trailer, there's an American as a lead, and there's also a boy. So ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ, like, the boy has been assaulted, and you see an American, for some reason he comes to India, and then unknown territory, unknown people, he doesn't know the culture here, language is another problem, but then for some reason he'll help that boy. ಆ್ಯಂಡ್ ಅದ್ರಲ್ಲಿ ತೋರಿಸ್ತೀವಿ ಹಿಂಗೆ ಕೊನೆಯಲ್ಲಿ ಅವನು ಯು ಆರ್ ಮೈ ಹೀರೋ ಅಂತಾನೆ. ಅವ್ನು ಹೆಂಗೆ ಆ ಊರಿಗೆ ಕರ್ಕೊಂಬರ್ತಾನೆ, ಫಾರ್ ವಾಟ್ ರೀಸನ್, ಆ್ಯಂಡ್ ಹೂ ಇಸ್ ದ ಹೀರೋ ಹಿಯರ್? ಇಸ್ ಇಟ್ ದ ಬಾಯ್ ಆರ್ ದ ಅಮೇರಿಕನ್ ಆರ್ ದ ಮೆಸೇಜ್ ಇಸ್ ದ ಹೀರೋ? ಓಕೆ, ಅನ್ನೋದೇ ಫಿಲಮ್ ಇದು. ಓಕೆ, ಸೊ ಯಾ. ಸೊ ದ ಟ್ರೇಲರ್ ಡಿಡ್ ಸೇ ಫಿಲಮ್ ವಾಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಅಂತ. ಎಸ್. ಅದ್ರ ಬಗ್ಗೆ ಹೇಳ್ಬೋದಾ? ಟ್ರೇಲರ್ ನೀವು ನೋಡ್ತೀರ, ದ ಬಾಯ್ ಹಸ್ ಬಿನ್ ಅಸಾಲ್ಟೆಡ್ just because he belongs to a certain caste. ಸೊ ಅದು ಆ್ಯಕ್ಚುಲಿ ನಾರ್ತ್ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದು 2021 ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಲೋಕಲ್ ಪೇಪರ್ ಬಂದಿದ್ದ ಇನ್ಸಿಡೆಂಟ್. ಸೊ ಐ ಫೆಲ್ಟ್ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಎಲ್ಲರೂ ಕನೆಕ್ಟ್ ಆಗ್ಬೋದು, ವಿಚ್ ಇಸ್ ವೆರಿ ರಿಲೇಟಬಲ್, ಬಿಕಾಸ್ ಅದು ಹ್ಯೂಮನ್ ನೇಚರ್. ಅದು ಇಟ್ಸ್ ನಾಟ್ ಓನ್ಲಿ ಹಿಯರ್ ಇನ್ ಇಂಡಿಯಾ ಕಾಸ್ಟಿಸಮ್ ಅನ್ನೋದು. ಇಂಗ್ಲೀಷ್ ಸಿ ಇನ್ ದ ವೆಸ್ಟ್ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಮಧ್ಯೆ ಇದೆ, ಆಫ್ರಿಕಾದಲ್ಲಿದೆ, ಮಿಡ್ಲ್ ಈಸ್ಟಲ್ಲಿದೆ, ಶಿಯಾ ಸುನ್ನೀಸ್ಗಿದೆ, ಮುಸ್ಲಿಮ್ಸಲ್ಲೂ ಇದೆ, ಎಲ್ಲ ಬಡವರು ಶ್ರೀಮಂತರಲ್ಲಿದೆ, ಮೈನಾರಿಟೀಸ್ಗೂ ನೀವು ನೋಡ್ತಾ ಏನಾಗ್ತಿದೆ ಇವತ್ತಿಗೆ. ರಷ್ಯಾ ಯುಕ್ರೇನ್ ವಾರ್ ಏನಕ್ಕೆ ಆಗ್ತಿದೆ ಅಂತ ನೋಡ್ತಾ ಇದ್ದೀರಾ, ಸಿರಿಯಾದಲ್ಲಿ ಏನಾಗ್ತಿದೆ, ಪ್ಯಾಲೆಸ್ಟೈನಲ್ಲಿ ಮತ್ತು ಇಸ್ರೇಲಲ್ಲಿ ಏನಾಗ್ತಿದೆ. ಸೊ ದೀಸ್ ಆರ್ ಆಲ್ ಡಿಸ್ಕ್ರಿಮಿನೇಷನ್ ಫಾರ್ ಸಮ್ ರೀಸನ್. ಎಲ್ಲರೂ ಅವ್ರವ್ರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಇನ್ನೊಬ್ರು ಸಪ್ರೆಸ್ ಮಾಡ್ತಿದ್ದಾರೆ, ಅವ್ರು ಬೆಟರ್ ಆಗೋದಕ್ಕೋಸ್ಕರ. ಸಮಥಿಂಗ್ ವಿಚ್ ಇಸ್ ವೆರಿ, ದಿಸ್ ಇಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ನಾವು ಅದ್ರಲ್ಲಿ ಒಂದು ಚಿಕ್ಕದೊಂದು ಎಳೆ ತೊಗೊಂಡು ಒಂದು ಮೆಸೇಜ್ ಥರ ಹೇಳ್ತಾ ಇದ್ದೀವಿ. ಬಟ್ ಈ ಸಬ್ಜೆಕ್ಟ್ ಒಂದು ಏನು ಅಂತಂದರೆ, ಇಟ್ ಇಸ್ ಪೀಪಲ್ ಮೈಟ್ ಥಿಂಕ್ ಇಟ್ ಇಸ್ ಅ ವೆರಿ ಕಾನ್ಸೆಪ್ಟ್ ಬೇಸ್ಡ್ ಒಂದು ಆರ್ಟ್ ಫಿಲ್ಮ್ ಥರ ಏನೋ ಮೆಸೇಜ್ ಹೇಳಕ್ಕೆ ಬರ್ತಾಯಿದೆ. ಇಟ್ ಮೈಟ್ ಲುಕ್ ಲೈಕ್ ದಟ್, ಬಟ್ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಫಿಲ್ಮ್. ಯು ವಿಲ್ ಸಿ ಲಾಟ್ ಆಫ್ ಸಾಂಗ್ಸ್, ಇಟ್ಸ್ ಬಿನ್ ಶಾರ್ಟ್ ಇನ್ ಅ ವೆರಿ ಕಮರ್ಷಿಯಲ್ ವೇ. ಇಟ್ಸ್ ನಾಟ್ ಎ ಸ್ಲೋ ಪೇಸ್ಡ್ ಫಿಲ್ಮ್. ಶಾರ್ಟ್ ಮೇಕಿಂಗ್ ಆಗಲಿ, ಸ್ಟೋರಿ ಟೆಲ್ಲಿಂಗ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಇಟ್ ಈಸ್ ಆ್ಯಸ್ ಗುಡ್ ಆಸ್ ಎ ಕಮರ್ಷಿಯಲ್ ಫಿಲ್ಮ್. ಓಕೆ, ನಾನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಕ್ಕೆ ಮುಂಚೆ ಒಂದು ಸ್ಮಾಲ್ ಫಾಲೋ ಅಪ್ ಕೇಳ್ಬಿಡ್ತೀನಿ, ಆ್ಯಂಡ್ ದೆನ್ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್. ಯು ಯೂಸ್ ದ ವರ್ಡ್ ಕಮರ್ಷಿಯಲ್ ಫಿಲಮ್ ಅಂತ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಮರ್ಷಿಯಲ್ ಫಿಲಮ್ ಹೇಳಿದ್ರೆ ಐ ವಿಲ್ ಮೂವ್ ಟು ಮೈ ನೆಕ್ಸ್ಟ್ ಕ್ವೆಶನ್. ಸಿ ಆರ್ಟ್ ಫಿಲಮ್ಸ್ ಅಂದರೆ ದೇ ಆರ್ ಮೋರ್ ಲೈಕ್ ರಿಯಲಿಸ್ಟಿಕ್, ಒಂಥರ ಸ್ಲೋ ಪೇಸ್ಡ್ ಆಗಿ. ಅವಾರ್ಡ್ ಇದೆಲ್ಲ ಅಂದರೆ ಮ್ಯೂಸಿಕಲಿ ಇಟ್ ಈಸ್ ದೇ ರಿಲೈ ಆನ್ ಮೋಸ್ಟ್ಲಿ ಆನ್ ನ್ಯಾಚುರಲ್ ಸೌಂಡ್ಸ್. ಆ ಫಿಲಮ್ಸಲ್ಲಿ ಜಾಸ್ತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಇರೋಲ್ಲ, ಆಮೇಲೆ ಸ್ಲೋ ಪೇಸ್ಡ್ ಇರುತ್ತೆ ಸ್ಕ್ರೀನ್ ಪ್ಲೇ. ಸೊ ನಾವಾಗ ಮಾಡೋಕ್ಕಿಲ್ಲ. there's lot of songs in the film. There are like 4+1, 5 songs. There's also a promotional song in the film, and there is lot of background music. So ನಿಮಗೆ ಈ ಫಿಲ್ಮ್ ಒಂಥರ ಕಮರ್ಷಿಯಲ್ ಫಿಲ್ಮ್ ಥರನೇ ನಿಮ್ಗೆ ಅನ್ಸುತ್ತೆ. ಓಕೆ, yeah. So even the screenplay is fast paced, and you have also seen some action there. Yeah. In the thing, there's comedy. So we have kept it interesting. ಓಕೆ. ಸರ್, ನಾವು ಓದ್ತಿದ್ವಿ ದಟ್ ನಿಮ್ಮ ಫಿಲಮ್ ಇಂಗ್ಲೀಷ್ ಮತ್ತು ಕನ್ನಡಲ್ಲಿ ರಿಲೀಸ್ ಆಗ್ತಿದೆ ಅಂತ. ಇಸ್ ದಟ್ ಸ್ಟಿಲ್ ಆನ್? ಇಂಗ್ಲೀಷ್ ಕನ್ನಡದಲ್ಲಿ ಆಗ್ತಿಲ್ಲ. ಫಿಲ್ಮಲ್ಲೇ ದೇರ್ ಇಸ್ ಇಂಗ್ಲೀಷ್, ಹಿಂದಿ ಆ್ಯಂಡ್ ಕನ್ನಡ. ಇಟ್ಸ್ ಅ ಮಲ್ಟಿಲಿಂಗ್ವಲ್, ಪ್ರಾಪರ್ ಮಲ್ಟಿಲಿಂಗ್ವಲ್ ಫಿಲ್ಮ್ ಇದು. ದೇರ್ ಇಸ್ ಓನ್ಲಿ ಒನ್ ವರ್ಷನ್ ಆಫ್ ದ ಫಿಲ್ಮ್. ಓಕೆ. ಸೊ ಎಲ್ಲನೂ ಒಂದೇ ಫಿಲಮಲ್ಲಿ ನೋಡ್ತೀರಾ, ಎಲ್ಲ ಲ್ಯಾಂಗ್ವೇಜಸ್. ಓಕೆ. ಸೊ ಜಸ್ಟ್ ಟು ಗೆಟ್ ಎನ್ ಐಡಿಯಾ, ಎಲ್ಲ ಲ್ಯಾಂಗ್ವೇಜಸ್ ಒಂದೇ ಫಿಲಮಲ್ಲಿ ಅಂದರೆ ಮೇ ಬಿ ದಟ್ ವುಡ್ ಬಿ ಬಿಕಾಸ್ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಶೂಟ್ ಆಗಿದೆ, ಅದು ಲೊಕೇಶನ್ಸ್ ಬೇರೆ ಬೇರೆ ಇದೆ. ಓಕೆ. ಆ್ಯಂಡ್ ಟು ಲುಕ್ ಮೋರ್ ರಿಯಲಿಸ್ಟಿಕ್, ಆ ಲೊಕೇಶನ್ಸ್ ತಕ್ಕಂತೆ ಈಗ ಮಧ್ಯಪ್ರದೇಶಲ್ಲಿ 50% ಆಫ್ ದ ಫಿಲ್ಮ್ ಹ್ಯಾಸ್ ಬಿನ್ ಶಾಟ್ ದೇರ್. ಆ್ಯಂಡ್ ಅಲ್ಲಿ ಜನಗಳು ಕನ್ನಡ ಮಾತಾಡೋದಾಗಲಿ, ಲೋಕಲ್ ಜನ ಇಂಗ್ಲೀಷಲ್ಲಿ ಮಾತಾಡೋದು, ಇಟ್ಸ್ ನಾಟ್ ಬಿಲೀವಬಲ್. ಆ್ಯಂಡ್ ಅಮೇರಿಕನ್ ಕನ್ನಡದಲ್ಲಿ ಮಾತಾಡೋದಾಗಲಿ, ಇಲ್ಲಿ ಹಿಂದಿರೋ ಇಂಗ್ಲೀಷಲ್ಲಿ ಮಾತಾಡೋದಾಗಲಿ, ಇಟ್ಸ್ ನಾಟ್. ಸೊ ರಿಯಲಿಸ್ಟಿಕ್ ಆಗಿ ಇರಲಿ ಅಂತ ಹಾಗಾಗಿ ತೊಗೊಂಡಿದ್ದೀವಿ ನಾವು. ಓಕೆ, ಓಕೆ, ಓಕೆ. ಥ್ಯಾಂಕ್ ಯು ಫಾರ್ ದಟ್ ಕ್ಲಾರಿಟಿ. ಈಗ ನಾನು ನಿಮ್ಮ ಫಿಲ್ಮ್ ಬಗ್ಗೆ ನೋಟಿಸ್ ಮಾಡಿದ್ದು ಮೇಯ್ನ್ ಎಲಿಮೆಂಟ್ ಬಗ್ಗೆ ಮಾತಾಡೋಣ.
ಆ್ಯಂಡ್ ದಟ್ ಈಸ್ ಮೈ ಹೀರೋ 2 ದೇಶಗಳ ಟೆಕ್ನಿಷಿಯನ್ಸ್ ಮಧ್ಯೆ ಇರೋ ಕೊಲಾಬರೇಷನ್ ಥರ ಕಾಣಿಸುತ್ತೆ. ಒನ್ ಇಸ್ ದ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಇನ್ನೊಂದು ಇಂಡಿಯಾ. ಸೊ ಈ ಕೊಲಾಬರೇಟಿವ್ ಪ್ರಾಸೆಸ್ ಬಗ್ಗೆ ಹೇಳಿ, ಆ್ಯಂಡ್ ನಿಮ್ಮ ಟೆಕ್ನಿಷಿಯನ್ ಲಿಸ್ಟ್ ಬಗ್ಗೆ ಕೂಡ ಹೇಳಿ. ಬಿಕಾಸ್ ನಿಮ್ಮ ಕ್ರೆಡಿಟ್ ಲಿಸ್ಟ್ ನೋಡಿದ್ರೆ ಕೂಡ US DOP ಅಂತಿದ್ದಾರೆ, ಆ್ಯಂಡ್ ದೆನ್ ಇಂಡಿಯಾ DOP ಇದ್ದಾರೆ, ಆ್ಯಂಡ್ ನಿಮ್ಮ ಮ್ಯೂಸಿಕಲ್ಲಿ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಆ್ಯಂಡ್ ದೆನ್ ವಿ ಮನೋಹರ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಸೊ ಇಫ್ ಯು ಕುಡ್ ಇಂಟ್ರೊಡ್ಯೂಸ್ ಯುವರ್ ಟೆಕ್ನಿಷಿಯನ್ಸ್ ಟು ಅಸ್. See, since there's an American as a main lead, so our background music agli, our point of view, the other song baradagli, it has to be English. He can't like imagine a song in a local language. And to look more realistic, I thought, it's better to hire an American music director. It's one of a kind. Itara try madilla kannadadalli. You could have hired, an Indian music director who could do an English song. I thought, yaru madilla, let's try, West Indanu karkonbandi ಇಲ್ಲಿ ಮಾಡ್ಸೋಣ ಅನ್ನೋದು ಒಂದಿತ್ತು. We'll try, ಒಂದು authentic ಆಗಿರುತ್ತೆ ಅಂತ ಹೇಳಿ we infused a lot of American technicians ಅದರಲ್ಲಿ. But when you asked me about Hollywood, like, ಬೇರೆ ಇದರಲ್ಲಿ it was cost. Because taking all our technicians to US was a difficult part. And then visa is also another issue. So I was the only one who went to US. We hired local technicians out there, from assistant directors to DOPs, their assistants, everybody on the crew, like whoever was on the set, they were all whites, all Americans who worked on the film. It was not because on the conscious decision, it was to save cost, we had to hire them. ನನ್ನ ನೆಕ್ಸ್ಟ್ ಕ್ವೆಶನ್ ಕೂಡ ಅದೇ ಇದ್ದಿದ್ದು. ಸೊ ನಿಮ್ಮ ಟೆಕ್ನಿಷಿಯನ್ಸ್, ಅ ಗುಡ್ ಡೀಲ್ ಆಫ್ ದೆಮ್ ನಿಮಗೆ ಯುನೈಟೆಡ್ ಸ್ಟೇಟ್ಸಲ್ಲೇ ಇದ್ರಿ, ಆ್ಯಂಡ್ ನಿಮ್ಮ ಫಿಲಮ್ದು ಪ್ರೊಡಕ್ಷನ್ ಕೂಡ ಅಲ್ಲಿ ಆಗಿದೆ ಅಲ್ಲ, ಅ ಗುಡ್ ಡೀಲ್ ಆಫ್ ಇಟ್. ಇಫ್ ಯು ಕುಡ್ ಟೆಲ್ ಅಸ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಂಡಿಯಾ, ಅಥವಾ ಆ ಇಂಡಸ್ಟ್ರಿ ಮತ್ತು ಈ ಇಂಡಸ್ಟ್ರಿ ಅಂತ ತಗೊಂಡ್ರೆ ಪ್ರೊಡಕ್ಷನ್ ಪ್ರಾಕ್ಟೀಸಸ್ ಹೇಗೆ ಡಿಫ್ರೆಂಟ್ ಇದೆ? Production practices, see, end of the day, it all depends on the director. What type of filmmaking, on the style of method. I'm the person who I'll dictate my own terms on the set. ನನಗೆ ಈ ಥರ ಶಾರ್ಟ್ ಬೇಕು ಅಂದ್ರೆ ಅದೇ ಥರ ಶಾರ್ಟ್. ಸೊ ಐ ಡೋಂಟ್ ರಿಲೈ ಆನ್ ಮೈ DOP, ನೀವು ಈ ಥರ ಬೇಕು, ನೀವು ಹೆಂಗೆ ಶಾರ್ಟ್ ತೆಕ್ಕೊಡಿರಲ್ಲ. ಐ ಸ್ಟಿಕ್ ಆನ್ ಟು ಮೈ ಓನ್ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್. ನಂದು ಹೆಂಗೆ ಬೇಕು ಇಲ್ಲಿದ್ದಾಗೂ ಅಷ್ಟೇ, ಅಲ್ಲಿದ್ದಾಗಲೂ ಅಷ್ಟೇ, ನನಗೆ ಹೆಂಗೆ ಬೇಕು ಹಂಗೆ ತೊಗೊತಿದ್ದೆ, ಶಾರ್ಟ್ಸ್ಗಳಾಗಲಿ ಮೇಕಿಂಗ್ ಆಗಲಿ. ಸೊ ವರ್ಕ್ ಕಲ್ಚರಲ್ಲಿ ಹೇಳ್ಬೋದು ಅಷ್ಟೇ. ವರ್ಕ್ ಕಲ್ಚರ್ ಅಲ್ಲಿ ಇನ್ನೂ ಅದೇ, ದೇ ಆರ್ ವೆರಿ ಪ್ರೊಫೆಷ್ನಲ್, ಟು ದ ಪಾಯಿಂಟ್. ನೀವೇನು ಹೇಳ್ತೀವಿ ಇನ್ಸ್ಟ್ರಕ್ಷನ್ಸ್ ಅಷ್ಟು ಮಾತ್ರ ಮಾಡ್ತಾರೆ. ಈ ಟೈಮಲ್ಲಿ ಈ ಟೈಮ್ಗೆ ಇರುತ್ತೆ, ಆ ಟೈಮ್ ಮುಗಿಬೇಕಂದ್ರೆ ಅದೇ ಟೈಮ್ ಮುಗಿಬೇಕು. ಸೊ ದೇ ಆರ್ ಸಮ್ ರೂಲ್ಸ್ ದೇರ್. ಈವನ್ ಅಲ್ಲಿ ಯೂನಿಯನ್ ವಿತ್ ಇಸ್ ವೆರಿ ಸ್ಟ್ರಾಂಗ್. ಸೊ ಯೂನಿಯನ್ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲೊಂದು ಸ್ವಲ್ಪ ಫ್ಲೆಕ್ಸಿಬಲ್. ನಮ್ಮಲ್ಲೂ ಯೂನಿಯನ್ ಇದೆ, ರೂಲ್ಸ್ ಇದೆ. ನಮ್ಮ ಜನ ನಮ್ಮವರಲ್ವಾ, ಸ್ವಲ್ಪ ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಆಯಿತು, 45 minutes ಎಕ್ಸ್ಟೆಂಡ್ ಆಗುತ್ತೆ, ದೇ ಆರ್ ಫ್ಲೆಕ್ಸಿಬಲ್. I think it's more easier to work here. I think especially when you're making independent films, you need that flexibility. Yes, very true. And everything cannot be written on paper. ಅದೇ ರೂಲ್ಸ್ನೇ ಫಾಲೋ ಮಾಡಬೇಕು. ಇದು ಸ್ವಲ್ಪ ನಮ್ಮ ಇಂಡಿಯಾದಲ್ಲೆಲ್ಲ ನಾವು ಫ್ಲೆಕ್ಸಿಬಲ್ ಆಗಿ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಅಲ್ಲೆಲ್ಲ ಫಿಲ್ಮ್ ಮಾಡಬೇಕು ಅಂದರೆ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ನಮಗೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಬೆಸ್ಟ್ ಟೈಮ್ ಅಂದರೆ ನಮ್ಗೆ ಇಲ್ಲಿ ಮಾಡೋದು ಭಾಳ ಚೀಪಾಗಿರುತ್ತೆ. ಸರ್, ಸಿನ್ಸ್ ಯು ಆರ್ ಆಲ್ಸೋ ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್, ನಾನು ಈ ಪ್ರಶ್ನೆ ಕೇಳ್ತಿರೋದು ಜಸ್ಟ್ ಅಬೌಟ್ ಹೊರದೇಶದಲ್ಲಿ ಪ್ರೊಡಕ್ಷನ್ ಮಾಡೋದೇನೆ. ಅಲ್ಲಿ ಪರ್ಮಿಷನ್ಸ್ ಹೇಗೆ ವರ್ಕ್ ಆಗುತ್ತೆ? ಸೇ ಅ ಫಿಲ್ಮ್ ಮೇಕರ್ ವಾಂಟ್ಸ್ ಟು ಶೂಟ್ ಔಟ್ಸೈಡ್ ಆಫ್ ಇಂಡಿಯಾ, ಮೇ ಬಿ ದ USA. ಪರ್ಮಿಷನ್ಸ್ ಹೇಗೆ ವರ್ಕ್ ಆಗುತ್ತೆ? ಹೌ ಡು ಯು ಗೋ ಅಬೌಟ್ ಗೆಟಿಂಗ್ ದಟ್? ಇಟ್ ಇಸ್ ವೆರಿ ಡಿಫಿಕಲ್ಟ್. ಪರ್ಮಿಷನ್ಸ್ ನನಗೆ ವಿ ಶಾರ್ಟ್ ಅರೌಂಡ್ ಲೈಕ್ 12 to 15 days ಮಾಡಿರ್ಬೋದು ಶೂಟಿಂಗ್. ಅದಕ್ಕೆ ಆಲ್ಮೋಸ್ಟ್ ವಿ ಟುಕ್ 3 months. ನಾನು 3 months ತೊಗೊಂಡೆ ಬರೀ ಅಷ್ಟು ಶೂಟ್ ಮಾಡೋದಕ್ಕೆ. ಬಿಕಾಸ್ ವಿ ಶಾರ್ಟ್ ಇನ್ LA, SF ಮಾಡಿದ್ವಿ, ಆ್ಯಂಡ್ ದೆನ್ ಬಿಕ್ಸರಲ್ಲಿ ಸಾಂಗ್ ಶೂಟ್ ಮಾಡಿದ್ವಿ. ಸಾಂಗ್ ನೀವು ರಿಲೀಸ್ ಆಗಿದ್ದಲ್ಲ, ಇಟ್ ವಾಸ್ ಎ ಟ್ರಾವೆಲ್ ಸಾಂಗ್. ಸೊ ವಿ ಹ್ಯಾವ್ ಟು ಟೇಕ್ ಮಲ್ಟಿಪಲ್ ಲೊಕೇಶನ್ ಇದು. ಬಟ್ ನಾವು ಆಫ್ ದ ಕ್ಯಾಮ್ರಾ ಏನು ಹೇಳ್ಬೋದು, ಸ್ವಲ್ಪ ಜುಗಾಡ್ಗಳು ಮಾಡಿದ್ವಿ. ಹಂಗಾಗಿ ನಾವು ಬಜೆಟ್ ಸೇವ್ ಮಾಡಿಕೊಂಡು ವಿ ಕುಡ್ ಪುಲ್ ದಿಸ್ ಆಫ್. Since we have a very small market, we have to do all those things. But it was fun. ಮಾಡಿದ್ವಿ. ಕೊನೆಗೆ ಅಟ್ಲೀಸ್ಟ್ ಅನ್ಕೊಂಡಿದ್ದ ಥರ ಎಂಡ್ ಆಗಿದೆ ಫಿಲಮ್. So permissions are largely difficult. Very difficult. So just to get a summary of it, production costs high ಇದೆ ಅಲ್ಲಿ. And if you want to shoot there, ideally ಅಲ್ಲಿರೋ ಟೆಕ್ನಿಷಿಯನ್ಸ್ನೇ ಹೈರ್ ಮಾಡಿದ್ರೆ ನೀವು ಕಾಸ್ಟ್ ಕಟ್ ಮಾಡ್ಬೋದು. ಅಂದರೆ if you're working on a very short portion, it's fine. But if you're doing an entire film in US, it's better you take your technicians there.
ಅವಾಗ ನಿಮ್ಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಬಟ್ ನಮ್ದು ಒಂದು ಪಾರ್ಟ್ ಮಾತ್ರ ಮಾಡ್ತಾ ಇದ್ವಿ ಫಿಲ್ಮಲ್ಲಿ. ಸೊ ಅಷ್ಟಕ್ಕೆ ನಮ್ಮ ಇರೋ ಟೆಕ್ನಿಷಿಯನ್ಸ್ಗೆ ವೀಸಾ ಸ್ಪಾನ್ಸರ್ ಮಾಡಿ ಅವ್ರ ಫ್ಲೈಟು ಸ್ಟೇ ಆಮೇಲೆ ಅಲ್ಲಿ ಫುಡ್ ಬಿಕಮ್ಸ್ ಟು ಎಕ್ಸ್ಪೆನ್ಸಿವ್ ದಟ್. Okay. And okay, that would be it, I think. I just needed insights on the permissions. So it looks like it's difficult. So that is it. Now, ಈಗ ನಿಮ್ಮ ಫಿಲ್ಮ್ದು ಕಾಸ್ಟಿಂಗ್ ಬಗ್ಗೆ ಮಾತಾಡೋಣ, ಬಿಕಾಸ್ ದಟ್ ಈಸ್ ಒನ್ ಮೋರ್ ಥಿಂಗ್ ದಟ್ ಸ್ಟ್ರಕ್ ಮೈ ಐ. ಎರಿಕ್ ರಾಬರ್ಟ್ಸ್ ಇಂದ ಹಿಡಿದು ದತ್ತಣ್ಣವರೆಗೂ ಎಲ್ಲ ಇದ್ದಾರೆ. ಪ್ಲೀಸ್ ನೇಮ್ ದ ಕಾಸ್ಟ್ ಆಫ್ ಯುವರ್ ಫಿಲ್ಮ್ ಆ್ಯಂಡ್ ಟೆಲ್ ಅಸ್ ಅಬೌಟ್ ಯುವರ್ ಕಾಸ್ಟಿಂಗ್ ಡಿಸಿಷನ್ಸ್. See, Eric Roberts sir, it was not planned. Actually, ನಾನು US ಅಲ್ಲಿ ಓದ್ತಿರ್ಬೇಕಾರೆ, I was there for a year. ಇದು ಯಾವುದೋ ಬೇರೆ ಫಿಲಮ್ ಪ್ಲ್ಯಾನ್ ಮಾಡ್ಬೇಕಾರೆ ಎರಿಕ್ ರಾಬರ್ಟ್ಸ್ ಅವ್ರನ್ನ ಮಾಡೋಣ ಅಂತ ಏನೋ ಒಂದು ಪ್ಲ್ಯಾನ್ ಆಗಿತ್ತಲ್ಲಿ. ಬಟ್ ದಟ್ ಡಿಂಟ್, ವಿ ಕುಡಂಟ್ ಫುಲ್ ದಟ್ ಪ್ರಾಜೆಕ್ಟ್ ಆಫ್. ಇಟ್ ವಾಸ್ ಎ ಪ್ರಾಪರ್ ಅಮೇರಿಕನ್ ಫಿಲ್ಮ್. ವಿ ಕುಡಂಟ್ ಡೂ ದ್ಯಾಟ್. ಅದು ಬಜೆಟ್ ಏನೇನೋ ಆಯಿತು, ಕೊನೆಗೆ that got cancelled. But that stuck in my head that, Eric Roberts, I could, get in touch with him. So when I was writing the script, so it struck me like, our character Eric Roberts was like, ಮಾಡ್ಬೋದು ಅನ್ನೋದು. But I didn't know ಎಷ್ಟು remuneration ತಗೊಂತಾರೆ, what is, will he, come forward to like do an Indian film, this kind of a subject. I never knew about it. We just wrote, ನಾನು ಸ್ಕ್ರಿಪ್ಟ್ ಬರೆದೆ, ಆ್ಯಂಡ್ ಇದೆಲ್ಲ ಮುಗಿದ್ಮೇಲೆ ಅಲ್ಲಿ ಹೋದಾಗ, just like that, I just called him randomly and, I spoke to his manager. Nan first year, the first thing was I wanted to know about the remuneration. Like, that was the first question. But they asked me to, submit the script, a manager. They were not interested about the remuneration part. And, they were asking on the English version though. And that took almost like 10 days discussion, script bug, why this, why have you written something on religion? Because they were also like, they were very particular about certain things, sentences and everything. That got cleared. In the end, his wife spoke to me, Eric Roberts' wife, Eliza Roberts. She gave a number. Other dollars, rupees convert, but it was very big. Nam market, it was not about giving money. The market, now think about like, Kannada market, and we have to be little, we have to set boundaries. We can't go over budget and spend too much on anything. So I told her there's a problem with the budget. Maybe future level marana. I don't think I could afford you. And she said, Avinash, we really like the subject, and we also want to be part of an Indian film. Okay. So they were interested. And then she said, what is your budget? I said, it is even embarrassing to give a number. But my budget is really low. She said, I like this story, and I've been talking to you from past 10 days. I think you've been a nice person. I think we'll be part of your film. You give me whatever budget you have. And the most surprising thing was I was in SF at that point of time. The plan was to get, Eric Roberts, ಅವ್ರನ್ನ SF ಕರೆಸ್ಬೇಕು ಅಂತ. ಸೊ ಅವ್ರ ಫ್ಲೈಟು, ಮ್ಯಾನೇಜರು ಮತ್ತೆಲ್ಲ, ಆ್ಯಂಡ್ ಸ್ಕ್ರಿಪ್ಟ್ ಪ್ರಕಾರ ವಿ ವಾಂಟೆಡ್ ಅ ಬಿಗ್ ಮ್ಯಾನ್ಷನ್. ಸೊ ಅಲ್ಲೆಲ್ಲ ಪ್ರಾಪರ್ಟೀಸ್ ಎಲ್ಲ ಹುಡುಕ್ತಾ ಇದ್ವಿ, ಅದು ದೊಡ್ಡ ಮನೆ ನೋಡಬೇಕು, ಅದಕ್ಕೊಂದು ಕಾಸ್ಟ್ ಆಗುತ್ತೆ. ಇದೆಲ್ಲ ಇತ್ತು. ದೆನ್ ವೆನ್ ಫಸ್ಟ್ ಆಫ್ ಆಲ್ ಇವ್ರು ಅಗ್ರಿ ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ಪ್ಲ್ಯಾನ್ ಬಿ ಇನ್ನೊಂದಿತ್ತು. ಇನ್ನೊಬ್ರು ಥಿಯೇಟ್ರ್ ಆರ್ಟಿಸ್ಟ್ ಇದ್ದಾರೆ, ಸೊ ಅವ್ರು ಮಾಡಿಲ್ಲ ಅಂತಂದ್ರೆ ಅವ್ರು ಮಾಡ್ತಾರೆ ಅಂತಿತ್ತು ಪ್ಲ್ಯಾನು. ಕೊನೆಗೆ ಏನಾಯಿತು, ಅವರು ಕರೆದ್ರು, ನೀವು ಲೈಕ್ ಮನೆ ನೋಡಿದ್ದೀರಾ ಅಂತಂದರು. ಇನ್ನೂ ಹುಡುಕ್ತಾ ಇದ್ದೀನಿ ಅಂತಂದೆ. ಒಂದು ಕೆಲಸ ಮಾಡಿ ಎಲೆಗೆ ಬಂದ್ಬಿಡಿ, ಇಲ್ಲೇ ಶೂಟ್ ಮಾಡಿ ಅಂತಂದರು, ನಮ್ಮ ಮನೇಲೆ. ಐ ವಾಸ್ ಥಿಂಕಿಂಗ್ ಮೇ ಬಿ ನಾವು ಪೇ ಕಮ್ಮಿ ಕೊಡ್ತಾ ಇದ್ದೀವಲ್ಲ, ಅವ್ರು ಅನ್ಕೊತಿರ್ಬೋದು ಅಟ್ಲೀಸ್ಟ್ ಆ ಪ್ರಾಪರ್ಟಿ ಚಾರ್ಜಸ್ನ ಅವ್ರ ಮನೆಗೆ ಕೊಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಏನೋ ಇದೆ ಅಂದ್ಕೊಂಡು ನಾನು ಕೇಳಿದೆ, ನಿಮ್ಮ ಪ್ರಾಪರ್ಟಿದು ಏನು ಚಾರ್ಜಸ್ ಅಂತ. ಶಿ ಸೆಡ್, ನನಗೇನು ಕೊಡಬೇಡ, ಯು ಜಸ್ಟ್ ಕಮ್ ಹೋಮ್ ಆ್ಯಂಡ್ ದೆನ್ ನಿಮ್ಮ ಮನೆ ಅಂತ ಅನ್ಕೊಂಡು ಶೂಟ್ ಮಾಡಿ ಅಂತಂದು. ವಿ ಶಾಟ್ ದಟ್ ದ ಎಂಟೈರ್ ಪೋರ್ಷನ್ ಇನ್ ದೇರ್ ಹೌಸ್. Actually, the funnier part is when Eric Roberts agreed, my cameraman, there was a American guy, but he's a Telugu. One guy was there. The ಹೆಸರು ಇದೆ ಅದರಲ್ಲಿ. ಅವರು ಆಪೋಸಿಟ್ ದುಡ್ಡಿಲ್ಲ ಒಪ್ಕೊಂಡಿರ್ಬೇಕು ಅಂತ. ಏನಕ್ಕೆ ನಮಗೂ ಅಷ್ಟೇ, ವಿ ಆರ್ ಸರ್ಪ್ರೈಸ್. ಏನಕ್ಕೆ ಒಪ್ಕೊಂಡ್ರು? ಬಿಕಾಸ್ ಐ ಆಮ್ ಅ ನ್ಯೂ ಡೈರೆಕ್ಟರ್, ನ್ಯೂ ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಇಟ್ಸ್ ನಾಟ್ ಅ ಬಿಗ್ ಬಜೆಟ್ ಫಿಲ್ಮ್, ಆ್ಯಂಡ್ ವಿ ಆರ್ ನಾಟ್ ಪೇಯಿಂಗ್ ಹಿಮ್ ಮೋರ್. ಏನಕ್ಕೆ ಒಪ್ಕೊಂಡ್ರು ಅನ್ನೋದು ವಿ ಆರ್ ಸರ್ಪ್ರೈಸ್. And then we went to that house. He lives in a very big mansion, like 1 acre house in center of LA.
So he's a well-off guy. He has done over 500 films. It was big honor actually. ಶೂಟ್ ಮಾಡ್ಬೇಕಾದ್ರೆ ನಾನು ಕೇಳಿದೆ ಏನಕ್ಕೆ ಒಪ್ಕೊಂಡ್ರಿ ನಮ್ಮ ಫಿಲಮ್ನ ಅಂತ. The one thing he said was, see, I've worked in this industry for so many years. Now I want to give back to the industry. I want to give new opportunities, newcomers. You never know where there's a new Christopher Nolan, you never know. So ಅದಕ್ಕೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ಆಪರ್ಚುನಿಟೀಸ್ ಕೊಡ್ತಾ ಇದ್ದೀನಿ. And I also want to be part of an Indian project ಅಂತಂದು. So it's a very kind of film, ನಮ್ಮಂಥ ಹೊಸ ಫಿಲ್ಮ್ ಮೇಕರ್ಸ್ಗೆ first film you're working with, big legends like Eric Roberts, Prakash Belwadi, or Datta and I think it's a dream come true. I think I'm being very lucky. ಸರ್ ಇದರಲ್ಲಿ ನನ್ನ ಮೇಜರ್ ಟೇಕ್ ಅವೇ ಹೇಳ್ತೀನಿ, ಆಮೇಲೆ ಮತ್ತೆ ಕಾಸ್ಟಿಂಗ್ ಬಗ್ಗೆ ಮಾತಾಡೋಣ. ದಟ್ ಒಂದು ಹಿಂಜರಿಕೆ ಇರುತ್ತಲ್ಲ, ಯಾವ್ದಾದ್ರು ಫಿಲ್ಮ್ ಮಾಡ್ಬೇಕಾದ್ರೆ ನಮಗೆ ಈ ಆರ್ಟಿಸ್ಟ್ ಬೇಕು ಅನ್ನುವಾಗ, ಹೌದಾ ನಮಗೆ ಇವ್ರನ್ನ ಅಫೋರ್ಡ್ ಮಾಡ್ಬೋದಾ ಅಥವಾ ಅಪ್ರೋಚ್ ಕೂಡ ಮಾಡ್ಬೋದಾ ನಾವು ಅನ್ನೋ ಹಿಂಜರಿಕೆ ಇರುತ್ತೆ. ಬಟ್ ಐ ಥಿಂಕ್ ನಮ್ಮ ಸಬ್ಜೆಕ್ಟಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ಮೇ ಬಿ ವಿ ಕ್ಯಾನ್ ಮೇಕ್ ಎನ್ ಅಟೆಂಪ್ಟ್. ಬಿಕಾಸ್ ಅವರು ಕೂಡ ಅದೇ ಇಂಡಸ್ಟ್ರಿಲಿ ಇರೋದಲ್ಲ, ದೇ ಮೈಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಗೋಯಿಂಗ್ ಫಾರ್. Yes, ಇವಾಗ ನೋಡಿ ಪ್ರಕಾಶ್ ಬೆಳ್ವಾಡಿ ಸರ್, he has done lot of films. Even he's been doing Bollywood films. ದತ್ತಣ್ಣ ಅವರು 3-4 ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. He's also been working for so many years. ಸೊ ಇವೆಲ್ಲ ಫಿಲಮ್ ಒಪ್ಕೋಬೇಕು ಅಂತಂದರೆ ದೇರ್ ಇಸ್ ಸಮಥಿಂಗ್ ಇನ್ ದ ಸ್ಕ್ರಿಪ್ಟ್ ಅಲ್ವಾ. ಐ ಆಮ್ ನಾಟ್ ಅ ಪ್ರೂವ್ಡ್ ಡೈರೆಕ್ಟರ್. ಸೊ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತಂದರೆ ಇಟ್ಸ್ ಓನ್ಲಿ ದ ಸ್ಕ್ರಿಪ್ಟ್. ಐ ಥಿಂಕ್ ದ ರಿಯಲ್ ಹೀರೋ ಇಸ್ ದ ಸ್ಕ್ರಿಪ್ಟ್. ಅವ್ರಿಗೆ ಇಷ್ಟ ಆಗಿದೆ, ನೋಡೋಣ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು, ದಟ್ಸ್ ದ ಮೇನ್ ಥಿಂಗ್. ನಾವು ನಿಮ್ಮ ಕಾಸ್ಟಿಂಗಲ್ಲಿ ಆಲ್ಸೋ ನಿರಂಜನ್ ಸರ್ ಇದ್ದಾರೆ ಆ್ಯಂಡ್ ಅಂಕಿತಾ ಅಮರ್ ಇದ್ದಾರೆ. ಜಸ್ಟ್ ಲಿಸ್ಟ್ ಆಫ್ ಯುವರ್ ಕಾಸ್ಟ್ ಮೇ ಬಿ. ಎಸ್, ಅಂಕಿತಾ ಅಮರ್ ಇದ್ದಾರೆ, ನಿರಂಜನ್ ಇದ್ದಾರೆ. ಆಮೇಲೆ ಇವರು ಒಬ್ಬರು ಹಿಂದಿ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಹೆಸರೇ ನಂಗೆ ಸ್ಪೆಲ್ ಮಾಡೋಕ್ಕಾಗಲ್ಲ. ಹಿ ಈಸ್ ಅ ವೆರಿ ಪಾಪ್ಯುಲರ್ ಕಾಮಿಡಿಯನ್. ಅವರು ಅಕ್ಷಯ್ ಕುಮಾರ್ ಫಿಲಮ್ಸಲ್ಲೆಲ್ಲ ಮಾಡಿದ್ದಾರೆ. ಮೊನ್ನೆ ರೀಸೆಂಟಾಗಿ ಅದು ಬಂದಿತ್ತು, ನನಗೆ ಬರೋದು ಹೆಸರು ಜ್ಞಾಪಕ ಬರ್ತಿಲ್ಲ. ಸೊ ಹೀ ಈಸ್ ಆಲ್ಸೋ ದೇರ್. ಆ್ಯಂಡ್ ತನುಜಾ ಅವರಿದ್ದಾರೆ, ಸೀರಿಯಲ್ ಆರ್ಟಿಸ್ಟ್, ವಂಡರ್ಫುಲ್ ಆರ್ಟಿಸ್ಟ್. ಐ ವಾಸ್ ವೆರಿ ಸರ್ಪ್ರೈಸ್ ವಿತ್ ಅವರ್ ಆ್ಯಕ್ಟಿಂಗ್ ಸ್ಕಿಲ್ಸ್. ಅವ್ರನ್ನ ಕೇಳ್ತಿದ್ದೆ, ಶಿ ಹಸ್ ಡನ್ 10,000 ಎಪಿಸೋಡ್ಸ್ ಅಂತೆ ಟಿ ವಿ ಸೀರಿಯಲ್ದಲ್ಲಿ. ಬ್ರಿಲಿಯಂಟ್. ಆ ಹುಡುಗ ನಮ್ಮನ್ನು ತಾಯಿ ರೋಲ್ ಮಾಡಿದ್ದಾರೆ. ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್ ಎಲ್ಲರೂ, ಈವನ್ ಅಂಕಿತಾ ಅಮರ್, ಶಿ ಇಸ್ ವೆರಿ ಪಾಪ್ಯುಲರ್ ಇನ್ ಟಿ ವಿ. And really is coming out now. And I'm really grateful that she is part of our project and she has done a fantastic job. Yeah. Okay. Sir, ಈಗ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಫಿಲಮ್ಸ್ ರಿಸೀವ್ ಆಗ್ತಿರೋ ರೀತಿ ನೋಡಿದ್ರೆ ಒಂದು ಮೇಜರ್ ಕನ್ಕ್ಲೂಷನ್ ಇರೋದು ದಟ್ ನಿಮ್ಮ ಫಿಲಮ್ನ ಮಾರ್ಕೆಟ್ ಮಾಡಲೇಬೇಕಾಗತ್ತೆ ಅಂತ. ಆ್ಯಂಡ್ ನಿಮ್ಮ ಫಿಲಮ್ಗೆ 1 ವೀಕ್ ಇದೆ, ನಿಮ್ಮ ಫಿಲಮ್ ರಿಲೀಸಿಗೆ ಈಗ 1 ವೀಕ್ ಇದೆ. ಅದಕ್ಕೆ ಈ ಪ್ರಶ್ನೆ ಕೇಳ್ತಿರೋದು, ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಆ್ಯಂಡ್ ನಿಮ್ಮ ಮಾರ್ಕೆಟಿಂಗ್ ಅಪ್ರೋಚ್ ಹೇಗಿತ್ತು ನಿಮ್ಮ ಫಿಲಮ್ಗೆ? ಐ ಬಿಲೀವ್ ಇನ್, ಐ ಥಿಂಕ್ ಎಂಡ್ ಆಫ್ ದ ಡೇ ಇವತ್ತಿನ ಟ್ರೆಂಡ್ ನಾನು ನೋಡ್ತಿದ್ರೆ ಇಟ್ಸ್ ಅಗೇನ್ ಕನ್ವೆನ್ಷನಲ್ ಏನಿತ್ತು ಮುಂಚೆ ಅಲ್ಲಿಗೆ ಬಂದಿದೆ. ಇಫ್ ಯು ಸಿ 60s, 70s, 80s there was hardly any medium to like market your film. And content was less. ಮಾರ್ಕೆಟ್ ಮಾಡೋಕ್ಕೆ ಮೀಡಿಯಮ್ಸ್ ಇರ್ತಿರ್ಲಿಲ್ಲ. ಎಲ್ಲ ಜನ ಅವಾಗ ಪೋಸ್ಟರ್ಗಳು ಹಾಕೋರು. ಫಸ್ಟ್ ಸಿಟಿಲಿ ರಿಲೀಸ್ ಆಗೋದು, ಆಮೇಲೆ 2 tier cities, ಆಮೇಲೆ ರೀಲ್ಗಳೆಲ್ಲ ಹಳ್ಳಿಗೆ ಹೋಗೋದು 3-4 ತಿಂಗಳಾದಮೇಲೆ. ನೀವು ನೋಡಿರ್ತೀರ ಹಳ್ಳಿಗಳಲ್ಲಿ ಗಾಡಿ ಮಾಡ್ಕೊಂಡೆಲ್ಲ ಬಂದು ಫಿಲಮ್ ನೋಡೋರು ಅವತ್ತಿನ ಕಾಲಕ್ಕೆ. ಅಂದರೆ ವರ್ಡ್ ಆಫ್ ಮೌತ್ ಇದೆಯಲ್ಲ, ದಟ್ ವಾಸ್ ವೆರಿ ಸ್ಟ್ರಾಂಗ್ ಬ್ಯಾಕ್ ದೆನ್. ಚೆನ್ನಾಗಿದೆ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಿ ಸಿನಿಮಾ ನೋಡೋರು. 2024 ಇವತ್ತಿಗೂ ಅದೇ ಟ್ರೆಂಡ್ ನಡೀತಾ ಇದೆ. ಇವಾಗ ನೀವು ಏನೇ ಮಾರ್ಕೆಟಿಂಗ್ ಮಾಡಿ, ಮಾಲ್ಸಲ್ಲಿ ಡ್ಯಾನ್ಸ್ ಮಾಡಿ, ಇಲ್ಲ ದೊಡ್ಡ ಶೋ ಮಾಡಿ, ಇಲ್ಲಾಂದರೆ ಏನೋ ಜನನ ಸೇರಿಸಿ ಎಲ್ಲೋ ಒಂದು ಕಡೆ ಜನ ಬರ್ತಾರೆ, ಎಂಜಾಯ್ ಮಾಡ್ತಾರೆ ಸ್ಟಾರ್ನ ನೋಡಿ. ಬಟ್ ದಟ್ ಡಸಂಟ್ ಮೀನ್ ದೆಲ್ ಕಮ್ ಟು ದ ಥಿಯೇಟರ್ಸ್. End of the day, if people have to come to the theater, the film has to speak. It has to be on the merit of the film. ಇನ್ನೇನು ಬೇರೆ ಮೀಡಿಯಮ್ಸ್ ಇಲ್ಲ. And see, I'm just relying on my teaser trailer, on my content. And ಅದನ್ನು ರೀಚ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. If the film is good, I think people will come to the theatres. I think the first week is very important. Definitely ನಮ್ಮಂಥ ಫಿಲ್ಮ್ಸ್ಗೆ ಓಪನಿಂಗ್ಸ್ ಇರಲ್ಲ, because we don't have big superstars who could gather people, like would get people to the theatres. ಸೊ ಸಿನಿಮಾನೇ ಮಾತಾಡ್ಬೇಕು ನಮಗೆ. ಆ ಫಸ್ಟ್ ವೀಕ್ ವೆರಿ ಇಂಪಾರ್ಟೆಂಟ್. ಜನ ಹೆಂಗೆ ರಿವ್ಯೂ ಕೊಡ್ತಾರೆ, ಪ್ರೆಸ್ ಅವ್ರು ಹೇಗೆ ರಿವ್ಯೂ ಕೊಡ್ತಾರೆ, ಫಿಲಮ್ ಚೆನ್ನಾಗಿದೆ ಅಂತಂದರೆ ದೆನ್ ಐ ಥಿಂಕ್ ದೆನ್ ಸ್ಕೈ ಇಸ್ ದ ಲಿಮಿಟ್, ಯಾವುದೇ ಫಿಲಮ್ ಆಗಲಿ. ನೀವು ಹೇಳ್ತೀರಿ ನಿಮ್ಮ ಪ್ರೈಮರಿ ಮಾರ್ಕೆಟಿಂಗ್ ಮೆಟೀರಿಯಲ್ ಇರೋದು ಟೀಸರ್ ಟ್ರೇಲರ್ ಮಾತ್ರ ಅಂತಾನ. ಆ್ಯಂಡ್ ರಿಲೀಸ್ ಆದಮೇಲೆ ಮೇ ಬಿ ವರ್ಡ್ ಆಫ್ ಮೌತ್ ಅಥವಾ ದ ಫಸ್ಟ್ ವೀಕ್ ಗೆಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಟು ಅಂಡರ್ಸ್ಟ್ಯಾಂಡ್ ಬೆಟರ್,
ಫಸ್ಟ್ ವೀಕಿಗೆ ಅಂತ ಏನಾದ್ರು ಪ್ಲಾನ್ ಇಟ್ಕೊಂಡಿದ್ದೀರಾ ಇದರ್ ಮಾರ್ಕೆಟಿಂಗ್ ವೈಸ್ ಆರ್ ಥಿಯೇಟರ್ನ ಸಸ್ಟೈನ್ ಮಾಡೋದಕ್ಕೆ? ಸಿ ಇವಾಗ ಏನಾಯ್ತು ಅಂದರೆ ಫಸ್ಟ್ ನಾವು ಎಲ್ಲರೂ ಸಾಂಗ್ಸ್ನ ಫಸ್ಟ್ ಬಿಡ್ತಾರೆ. ಅಂದರೆ ಫಸ್ಟ್ ನಾವು ಟ್ರೇಲರ್ ಟೀಸರ್ ಬಿಟ್ಟಾಗ ಎಲ್ಲರೂ ಇದನ್ನು ಕಾಂಟೆಂಟ್ ಓರಿಯೆಂಟೆಡ್ ಒಂಥರ ಆರ್ಟಿಸ್ಟಿಕ್ ಫಿಲ್ಮ್ ಥರ ನೋಡ್ತಿದ್ದಾರೆ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ಸಾಂಗ್ಸ್ಗಳನ್ನ ಎಲ್ಲ ಇವಾಗ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ಪೀಪಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಟು ನೋ ಇಟ್ಸ್ ಪ್ರಾಪರ್ ಲೈಕ್ ಅ ಕಮರ್ಷಿಯಲ್ ಫಿಲ್ಮ್ ಥರನೇ ಶೂಟ್ ಮಾಡಿರೋದು ಇದು. ಬಿಕಾಸ್ ವಿ ಹ್ಯಾವ್ 5 ಸಾಂಗ್ಸ್. ದೆರ್ ಇಸ್ ಹಿಂದಿ, ದೆರ್ ಇಸ್ ಕನ್ನಡ, ದೇರ್ ಇಸ್ ಆಲ್ಸೋ ಇಂಗ್ಲೀಷ್ ಕನ್ನಡ ಮಿಕ್ಸ್ ಆಫ್ ಒಂದು ಸಾಂಗ್ ಇದೆ. ಹಾಲಿವುಡ್ ಮತ್ತು ನಮ್ಮ ಕನ್ನಡ ಮಿಕ್ಸ್ ಮಾಡಿ ಒಂದು ಸಾಂಗ್ ಮಾಡಿದ್ವಿ. ಸೊ ಅದನ್ನು ಐ ಥಿಂಕ್ ಅದೆಲ್ಲ ಇಟ್ಕೊಂಡಿದ್ದೀವಿ ಆ ಥರದ್ದು. ಸೊ ನೋಡೋಣ, ಅಟ್ಲೀಸ್ಟ್ ವಿ ಶುಡ್ ಗೆಟ್ ಸಮ್ ಅಟೆನ್ಷನ್. ದಟ್ಸ್ ಇಟ್. ಫಸ್ಟ್ ವೀಕ್ದು ಗೋಲ್ ಅದೇ, ಅಟೆನ್ಷನ್ ಬರಬೇಕು ಅನ್ನೋದು. ಓಕೆ, ಇದು ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ ಒಂಥರ ಡಿಫ್ರೆಂಟ್ ಆಗಿದೆ ಅನ್ನೋದು ಅಷ್ಟು ಬಂದರೆ ನಮ್ಮ ಕಡೆ ಗಮನ ಹರಿಸಿದ್ರೆ ಸಾಕು. ಅದಾದಮೇಲೆ ಫಿಲ್ಮ್ ಮೆರಿಟ್ ಮೇಲೆ ಹೋಗ್ಬೇಕಷ್ಟೇ. ಆ್ಯಂಡ್ ಆ ಅಟೆನ್ಷನ್ ವರ್ಡ್ ಆಫ್ ಮೌತ್ ಥ್ರೂನೇ ಬರಬೇಕು. ಓಕೆ, ಸೊ ಇನ್ ಅ ವೇ ಪೋಸ್ಟ್ ರಿಲೀಸ್ ಮಾರ್ಕೆಟಿಂಗ್ ಪ್ಲಾನ್ ಅನ್ನೋದು, ಯು ಡೋಂಟ್ ಹ್ಯಾವ್ ಅ ಮಾರ್ಕೆಟಿಂಗ್ ಅಪ್ರೋಚ್ ಫಾರ್ ಇಟ್, ಯು ಆರ್ ರಿಲೈಯಿಂಗ್ ಆನ್ ವರ್ಡ್ ಆಫ್ ಮೌತ್. ಓಕೆ, ಅದರದೇ ನೆಕ್ಸ್ಟ್ ಸ್ಟೆಪ್ ಅಂತ ಹೋದರೆ ನಿಮ್ಮ ರಿಲೀಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಈಗ ಹೇಗಿದೆ? Primarily multiplex releases, ಅಥವಾ are you looking at single screens? I think this I have not mentioned in the media, in the press ಅಲ್ಲಿ. ಅದಕ್ಕೆ ಅಂತಾನೆ ನಾನೇನು ಇದು ಎಲ್ಲೂ ಹೇಳಿಲ್ಲ. ಇದು ಆ್ಯಕ್ಚುಲಿ ಸೌತ್ ಹೆಡ್ ಆಫ್ PVR ಈ ಸಿನಿಮಾನ ಪರ್ಸ್ನಲಿ ಹಿ ವಾಂಟೆಡ್ ಟು ವಾಚ್ ದಿಸ್ ಫಿಲ್ಮ್. ಟ್ರೈಲರ್ ನೋಡಿ ನಾವು ಅವ್ರಿಗೆ ಪರ್ಸ್ನಲ್ ಸ್ಕ್ರೀನಿಂಗ್ ಹಾಕಿ, he came and he saw the film and then they have partnered with us. Okay. So there's no distributor. We are directly partnered with PVR. Okay. Yes. So ನನಗೂ ಗೊತ್ತಿರಲಿಲ್ಲ ಪಾರ್ಟ್ನರ್ ಆದರೂ. when I showed the film to them, my goal was to like first ಕರ್ನಾಟಕ ಅನ್ನೋದೇ ಇದ್ದಿದ್ದು. ಅವ್ರ ಸಿನಿಮಾ ಎಲ್ಲ ನೋಡಾದ್ಮೇಲೆ ಸೆಡ್ ವಿಂಡೋ ಆಲ್ ಇಂಡಿಯಾ ರಿಲೀಸ್ ಅಂದ್ಬಿಟ್ಟು. ಸೊ ಆಲ್ ಇಂಡಿಯಾ ರಿಲೀಸ್ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಲ್ಲ. And then I didn't know the scale of marketing. Like marketing a product ಕರ್ನಾಟಕದಲ್ಲಿ ಮಾಡೋದೇ ಇಟ್ಸ್ ಅ ಬಿಗ್ ಥಿಂಗ್. ಆಲ್ ಇಂಡಿಯಾ ಲೆವೆಲ್ ಅಂದರೆ ಯು ನೀಡ್ ಹ್ಯೂಜ್ ಬಜೆಟ್ ಟು ಮಾರ್ಕೆಟ್ ಇಟ್. ಆ್ಯಂಡ್ ದೆನ್ AMC ಅವರು ಇಂಟ್ರೆಸ್ಟ್ ತೋರಿಸ್ತಾರೆ US ಅಲ್ಲಿ, ಅಲ್ಲೂ ರಿಲೀಸ್ ಮಾಡ್ಬೋದು. ಸೊ ಚೈನಾದವ್ರ ಥರ ಡಿಸ್ಕಷನ್ ನಡೀತಿದೆ. ವಿ ಹ್ಯಾವ್ ಸೆಂಟ್ ದ ಫಿಲ್ಮ್ ದೇ ಬಿಕಾಸ್ ಟ್ರೈಲರ್ ಟೀಸರ್ ನೋಡಿ ಒಂದಷ್ಟು ಮೇಲ್ಸ್ ಎಕ್ಸ್ಚೇಂಜ್ ಆಗಿ ಐ ಥಿಂಕ್ ನಾಳೆ ನೋಡ್ತಾರೆ ಅನ್ಸುತ್ತೆ. ಈ ವೀಕೆಂಡ್ ಇವತ್ತು ನಾಳೆ ಮೂವಿ ನೋಡಿದೆ. ಐ ಥಿಂಕ್ ದಿಸ್ ವೀಕ್ ವಿಲ್ ಗೆಟ್ ಟು ನೋ if they are interested to buy the film or not. ಸೊ ಈ ಥರ ಏನೋ ಡೆವಲಪ್ಮೆಂಟ್ಸ್ ಆಗಿದೆ. ಇಟ್ಸ್ ಆಲ್ ಬೈ ಮೆರಿಟ್ ಹೋಗ್ತಾ ಇದೆ ಸಿನಿಮಾ. ಅದದೇ ಎಲ್ಲಿಗೂ ರೀಚ್ ಆಗ್ತಾ ಇದೆ. ಆ್ಯಂಡ್ ಈ ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ ಅದು ಸ್ಕೇಲ್ ಆಫ್ ಲೈಕ್ PVR ನಿಮ್ಮ ಜೊತೆ ಟೈಅಪ್ ಆಗಿರೋದು ವೆರಿ ರೇರ್. ನಮ್ಮ ಕನ್ನಡ ಫಿಲಮಲ್ಲಿ ನನಗೆ ಗೊತ್ತಿಲ್ಲ ಯಾವುದು, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್, ಬಟ್ ವೆರಿ ರೇರ್ PVR ಬಿಕಾಸ್ ಎಷ್ಟು ಸಾವಿರಾರು ಫಿಲಮ್ ರಿಲೀಸ್ ಆಗುತ್ತೆ ಆಲ್ ಇಂಡಿಯಾದಲ್ಲಿ. ಆ್ಯಂಡ್ ಇಫ್ ದೇ ಆರ್ ಪಿಕಿಂಗ್ ಯಾವ ಫಿಲ್ಮ್ ಐ ಥಿಂಕ್ ಏನೋ ನೋಡಿದ್ದಾರೆ ಸಿನಿಮಾದಲ್ಲಿ. ಸರ್, ನನಗೆ ಇದೊಂದು ಡಿಫ್ರೆನ್ಸ್ ಅರ್ಥ ಆಗಬೇಕು. ಸಾರಿ ಫ್ರಮ್ ಕಮಿಂಗ್ ಫ್ರಮ್ ಎನ್ ಅನ್ಇನ್ಫಾರ್ಮ್ಡ್ ಪ್ಲೇಸ್. ಬಟ್ ಈಗ ಯೂಶಲಿ ಒಬ್ರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಆ್ಯಂಡ್ ದೇ ಡಿಸ್ಟ್ರಿಬ್ಯೂಟ್ ಯುವರ್ ಫಿಲ್ಮ್ ಟು ಥಿಯೇಟರ್ಸ್. ನಿಮ್ಮ ಫಿಲಮಲ್ಲಿ ನೀವು ಹೇಳ್ತಿರೋ ಪ್ರಕಾರ ದರ್ ಇಸ್ ನೋ ಡಿಸ್ಟ್ರಿಬ್ಯೂಟರ್, ಯು ಆರ್ ಡೈರೆಕ್ಟ್ಲಿ ಟೈಯಿಂಗ್ ಅಪ್ ವಿತ್ PVR ಅಂತ. ಆ ಡಿಫ್ರೆನ್ಸ್ ಎಕ್ಸ್ಪ್ಲೇನ್ ಮಾಡಿ. ಸೊ ಒಬ್ರು ಡಿಸ್ಟ್ರಿಬ್ಯೂಟರ್ ಇದ್ರೆ ಹೇಗೆ, ಇಲ್ಲ ಅಂದರೆ PVR ಜೊತೆನೇ ಡೈರೆಕ್ಟ್ಲಿ ಟೈಪ್ ಆದರೆ ನಿಮ್ಮ ಸಿನಿಮಾ ಹೇಗೆ ತಲುಪುತ್ತೆ ಅಂತ. ಆ್ಯಂಡ್ ಫಾರ್ films, if someone is relying on content like you are, PVR jothe tie up agat possibility na? Yes, they'll watch the film. If they really like the content, they'll definitely tie it up. Okay, process hegide sir? I'm trying to understand. So you approach them or they get? ನಾನು ಅಪ್ರೋಚ್ ಮಾಡಿದೆ. It was as usual, when you're unknown, they don't respond to your messages. ನಾನು ಇಮೇಲ್ ಕಳಿಸಿದೆ, ಆಮೇಲೆ ಅವ್ರ ನಂಬರು ಇತ್ತು, ವಾಟ್ಸಪ್ಪಲ್ಲಿ ಕಳಿಸಿದೆ. ಅವ್ರು ಇದು ಟ್ರೈಲರು ನೋಡಿರಲಿಲ್ಲ, ಅವಾಗಿನ ರಫ್ ಕಟ್ ಟ್ರೈಲರ್ ಇತ್ತು. ಆ್ಯಂಡ್ ದೆನ್ ಆಫ್ಟರ್ ಲೈಕ್ 2-3 days ಐ ಥಿಂಕ್ ದೇ ಸಾ ದ ಟ್ರೈಲರ್, ಬ್ಲೂ ಟಿಕ್ ಆಯಿತು. ಆ್ಯಂಡ್ ದೆನ್ ಐ ಗಾಟ್ ಅ ಕಾಲ್. ಓಕೆ. ಸೊ ದೆನ್ ಈ ಸೈಡ್ ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಸೊ ಡೇ ಆ್ಯಂಡ್ ಲೆಟ್ಸ್ ಮೀಟ್ ಅಂತಂದ್ರೆ ಅಷ್ಟೇ. ಸೊ ಅದಾದ್ಮೇಲೆ ಪರ್ಸ್ನಲ್ ಆಗಿ ಮೀಟ್ ಮಾಡಿದೆ. ದೆನ್ ಐ ಎಕ್ಸ್ಪ್ಲೇನ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ಎವ್ರಿಥಿಂಗ್. ಸಾಂಗ್ ಎಲ್ಲ ನೋಡಿದ್ರು. ದೆನ್ ಯೂಸ್ ಲೈಕ್ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಅವಾಗ ಐ ವಾಂಟ್ ಟು ಸಿ ದ ಫಿಲ್ಮ್ ಅಂತ. ಸೊ ಆಫ್ಟರ್ 2 weeks ನಾವು ಒಂದು ಸ್ಕ್ರೀನಿಂಗ್ ಮಾಡಿ ದೇ ಸಾ ದ ಫಿಲ್ಮ್ ಆ್ಯಂಡ್ ದೇ ಟೈಡ್ ಅಪ್. ನನಗೆ ಬೇರೆ ಪ್ರೋಸೆಸ್ ಹೆಂಗಿದೆ ಗೊತ್ತಿಲ್ಲ, ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಫಸ್ಟ್ ಫಿಲ್ಮ್ಗೆ PVR ಟೈ ಅಪ್ ಆಗಿರೋದು ಇಟ್ಸ್ ಎ ಗ್ರೇಟ್ ಥಿಂಗ್ ಅನ್ಸುತ್ತೆ. ಸೊ ಪ್ರೈಮರಿಲಿ ದೇ ಇನ್ ಅ ವೇ ಅವರೇ ನಿಮಗೆ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. PVR ವಿಲ್ ಬಿ ಯುವರ್ ಡಿಸ್ಟ್ರಿಬ್ಯೂಟರ್. ಓಕೆ. ಲಾಸ್ಟ್ ಒಂದು ಕ್ಲಾರಿಟಿ ಬೇಕಿತ್ತು. ದಟ್ ಯು ಸೆಡ್ ನೀವು ಟ್ರೈಲರ್ ಲಿಂಕ್ ಕಳಿಸಿದ್ರಿ ಆ್ಯಂಡ್ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರಿ ಅಂತ. ಸೊ ಇಸ್ ಇಟ್ ಅನ್ ಓಪನ್ ಮೇಲ್ ID ಆರ್ ಅನ್ ಓಪನ್ ಫೋನ್ ನಂಬರ್ ದಟ್ಸ್ ಆಕ್ಸೆಸಿಬಲ್ ಟು ಎವ್ರಿ ಒನ್? ಎಸ್. ಓಕೆ. ಎಸ್. ಈವನ್ ಡಿಸ್ಟ್ರಿಬ್ಯೂಟರ್ ಆದರೂ ಅದೇ ಮಾಡೋದು. ಓಕೆ. ಸೊ ಇವ್ರೇನು ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಅವ್ರು ಹೆಂಗೆ ಅಂತಂದ್ರೆ ದೇ ವಿಲ್ ಕೋಆರ್ಡಿನೇಟ್
Yeah. ಬಿಟ್ವೀನ್ ದ ಪ್ರೊಡ್ಯೂಸರ್ ಆ್ಯಂಡ್ ದ ಥಿಯೇಟರ್ಸ್ ಮಧ್ಯದಲ್ಲಿ. ಸೊ ಒಂದು ಈ ಪ್ರಾಡಕ್ಟ್ನ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದನ್ನ ಅವರು ಲೈಕ್ 2 ಟೈರ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ಸ್ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಥಿಯೇಟ್ರಲ್ಲಿ ಈ ಥರ ಪ್ರಾಡಕ್ಟ್ಗಳು ರನ್ ಆಗುತ್ತೆ. ಈ ಹಳ್ಳಿ ಬೇಸ್ಡ್ ಇತ್ತು ಅಂದರೆ ಸ್ವಲ್ಪ ಹಳ್ಳಿಗಳಲ್ಲಿ ಮಾಡ್ಬೋದು. ಬಿಕಾಸ್ ನಮ್ಮ ಕರ್ನಾಟಕನೇ ತೊಗೊಂಡ್ರೆ ಡಿಫ್ರೆಂಟ್ ರೀಸನ್ ಡಿಫ್ರೆಂಟ್ ಟೇಸ್ಟ್ ಇದೆ. ಲೈಕ್ ನೀವು ಸೌತ್ ಕೇಂದ್ರ ತೊಗೊಂಡ್ರೆ ಬೇರೆ ಥರ, ಈ ಕಡೆ ಕೋಲಾರ ತೊಗೊಂಡ್ರೆ ಮಂಡ್ಯದಲ್ಲಿ ಬೇರೆ ಥರ ಫಿಲಮ್ಗಳು ರನ್ ಆಗುತ್ತೆ, ಹುಬ್ಳಿ ಸೈಡ್ ಬೇರೆ ಥರ ಆಗುತ್ತೆ. ಸೊ ಆ ಡಿಸ್ಟ್ರಿಬ್ಯೂಟರ್ ಇದೆ, ಅದು ಫಿಲ್ಮ್ ಮೇಕರ್ ನಿಮ್ಗೆ ಈಸಿ ಆಗುತ್ತೆ. ಅವ್ರು ನಿಮಗೆ ಕರೆಕ್ಟಾಗಿ ಯಾವ ಥಿಯೇಟರ್ಸ್ ಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ. ಸೊ ಸಿನ್ಸ್ ನಂದು ದೇರ್ ಇಸ್ ಲಾಟ್ ಆಫ್ ಇಂಗ್ಲೀಷ್ ಆ್ಯಂಡ್ ಮಲ್ಟಿಲಿಂಗ್ವಲ್ ಇರೋದಿಲ್ಲ, I don't think like, you know, I might be wrong, but 2-tier cities and it can be tough because our language grip illa antandre, like English has become a common language today. But ಹಳ್ಳಿಗಳಲ್ಲಿ they might not get connected. But this is very like metropolitan cities and the main cities, I think we have big potential. I think first ಇಲ್ಲಿ ಮಾಡಿ ನೋಡೋಣ. Yeah, at least an initial release ಇಲ್ಲಿ ಮಾಡಿ. Yeah, and then if people could pick it up and ಆಯ್ತು ಅಂದ್ರೆ then we could go to different small 2-tier cities-ಗೆ ಆಮೇಲೆ ರಿಲೀಸ್ ಮಾಡ್ಬೋದು. Okay. So last question is the distribution ಬಗ್ಗೆ. So when a tie-up happens with something like PVR, is it more expensive or is it more cost effective? There's no middleman. Yeah. So whatever the cut the distributor takes, that you don't have. So it is only like whatever the business is happening between PVR and this thing will happen ಅಷ್ಟೇ. Okay. ಸರ್, ಇದು ನನ್ನ ಲಾಸ್ಟ್ ಕ್ವೆಶನ್. ನಿಮ್ಮ ಫಿಲಮ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ನೀವೇ ಒಂದು ಸ್ಟೆಪ್ ಹಿಂದೆ ನಿಂತ್ಕೊಂಡು ಅದನ್ನು ಆಡಿಯನ್ಸ್ ಆಗಿ ನೋಡಿದ್ರೆ ವಾಟ್ ಅಬೌಟ್ ಯುವರ್ ಫಿಲಮ್ ಮೈಟ್ ಡ್ರಾ ಆಡಿಯನ್ಸ್ ಟು ದ ಥಿಯೇಟರ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಫಸ್ಟ್ ನಾನು ಆಡಿಯನ್ಸ್ ಆಗಿ ನೋಡಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ಏನಾಗಿದೆ ಅಂತಂದರೆ ಆಸ್ ಎ ಫಿಲ್ಮ್ ಮೇಕರ್, ಇದು ಸ್ಟೋರಿ ನಾವು ಬರ್ದಾಗ 1.5 years. ಫಿಲ್ಮ್ ಮೇಕಿಂಗ್ ಇಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ಇಟ್ ಈಸ್ ವೆರಿ ಟೈಮ್ ಡ್ರಿವನ್. ಲೈಕ್ ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಇಟ್ಸ್ ನಾಟ್ ಈಸಿ ಫಿಲ್ಮ್ ಮೇಕಿಂಗ್. ಸೊ ನಾವು ಸ್ಕ್ರಿಪ್ಟ್ ಬರೀತಿರ್ಬೇಕಾದ್ರೆ ಆ ಕಥೆನ ಎಷ್ಟು ಸತಿ ನೋಡಿರ್ತೀವಿ ಅಂದರೆ, ಬರೀಬೇಕಾದ್ರೂ ಇಮ್ಯಾಜಿನ್ ಮಾಡಿರ್ತೀವಿ, ಆಮೇಲೆ ಶೂಟ್ ಮಾಡ್ಬೇಕಾದ್ರೆ ಒಂಥರ ಕಾಣಿಸಿರುತ್ತೆ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಒಂಥರ, ಕೊನೆಗೆ ನೀವು ಎಂಡಲ್ಲಿ ನೋಡ್ಬೇಕಾದ್ರೆ ಇದು ನಾವು ಜನಕ್ಕೆ ಇಷ್ಟ ಆಗುತ್ತಾ ಅಂತ ನಿಮಗೆ ಡೌಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಸೋ ಮೆನಿ ಟೈಮ್ಸ್ ಯು ವುಡ್ ಹ್ಯಾವ್ ಸೀನ್ ಇಟ್. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ ದ್ಯಾಟ್ ಥಿಯೇಟ್ರಿಗೆ ಬರ್ತಾರೆ ಜನ, ಬಂದರೆ ಬೈಕೊಂಡಂತ ಹೋಗಲ್ಲ. ಅಟ್ಲೀಸ್ಟ್ ದೇ ವಿಲ್ ಸೇ ಇಟ್ಸ್ ಅ ಗುಡ್ ಫಿಲ್ಮ್ ಅಂತಾರೆ. ಸೂಪರ್ ಹಿಟ್ ಆಗಿಬಿಡುತ್ತೆ ವಾವ್ ಅಂತಾರೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್ ದಟ್ ಪೀಪಲ್ ವಿಲ್ ಸೇ ಇಟ್ಸ್ ಅ ಗುಡ್ ಟ್ರೈ, ನ್ಯೂ ಸಬ್ಜೆಕ್ಟ್, ಇಟ್ಸ್ ಅ ಗುಡ್ ಫಿಲ್ಮ್ ಅಂತ. ಬೈಕೊಂಡಂತೂ ಹೋಗಲ್ಲ, ಕಚಡ ಫಿಲಮು ಅಂತ ಹೇಳಲ್ಲ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಓಕೆ. ಅಗೇನ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್, what would be the core of your film that the audience should take away? See, I'm not here to preach or give a message that I'll change the society. ಈ ಫಿಲಮ್ ಇಂದ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದ್ದಾರೆ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ, ಎಂಡ್ ಆಫ್ ದ ಡೇ. ಜನ 2 hours ಕೂತ್ಕೊಂಡು ಎಂಟರ್ಟೈನ್ ಆಗಬೇಕು ಅಂತ. ಇಫ್ ಯು ಹ್ಯಾವ್ ಅ ಸ್ಟ್ರಾಂಗ್ ಸಬ್ಜೆಕ್ಟ್, ಸ್ಟ್ರಾಂಗ್ ಮೆಸೇಜ್, ಇಟ್ಸ್ ಅ ಪ್ಲಸ್ ಫಾರ್ ದ ಫಿಲ್ಮ್. ಸೊ ಕಾಂಟೆಂಟ್ನೇ ಒಂಥರ ಕಮರ್ಷಿಯಲ್ ಆಗಿ ತೋರಿಸಿದ್ದೀವಿ. ಓಕೆ. ಸೊ ಆ್ಯಂಡ್ ಇಟ್ಸ್ ಸಮಥಿಂಗ್ ಫ್ರೆಶ್, ಸಮಥಿಂಗ್ ನ್ಯೂ. ಈ ಥರ ಐ ಥಿಂಕ್ ಕನ್ನಡ ಅಲ್ಲ, ಇಂಡಿಯನ್ ಹಿಸ್ಟ್ರಿಲೇ ಅಂದರೆ ಫಿಲ್ಮ್ ಇದರಲ್ಲೇ ನೀವು ಲೀಡಾಗಿ ಅಮೇರಿಕನ್ನ ತೊಗೊಂಡು ಈ ಥರ ಒಂದು ಹುಡುಗ, ಒಂದು ಅಮೇರಿಕನ್ ಕಾಂಬಿನೇಷನ್ I've never seen, I think. ನನಗೆ ಗೊತ್ತಿಲ್ಲ, ಮೇಬಿ ಮಾಡಿರ್ಬೋದು ಯಾರು. ಬಟ್ ಈ ಥರ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿಲಿ ಎಲ್ಲೂ ನೋಡಿಲ್ಲ. ಇಟ್ಸ್ ಸಮಥಿಂಗ್ ಫ್ರೆಶ್ ಆ್ಯಂಡ್ ನ್ಯೂ. ಅದು ಐ ಥಿಂಕ್ ಮೈಟ್ ಡ್ರೈವ್ ಪೀಪಲ್ ಟು ಸಿ ವಾಟ್ ದ ಕಾಂಟೆಂಟ್ ಈಸ್ ಅನ್ನೋದು ನನಗೆ ಕ್ಯೂರಿಯಾಸಿಟಿ. ಅಂದರೆ ಅನ್ಸ್ಬೋದೇನೋ ಜನಕ್ಕೆ. ಅದಾದಮೇಲೆ ಫಿಲಮ್ ಹೆಂಗಿದೆ ಅನ್ನೋದು ಅದು ಮೆರಿಟ್ ಮೇಲೆ ಹೋಗುತ್ತೆ. ಅಗೇನ್ ವರ್ಡ್ ಆಫ್ ಮೌತ್. ಎಸ್. ಕಮರ್ಷಿಯಲ್ ಶುಡಂಟ್ ನೆಸೆಸರಿಲಿ ಮೀನ್ ಫೈಟ್ ಇರಬೇಕು ಅಥವಾ ಸಾಂಗ್ ಇರಬೇಕು. Any film that reaches out to the masses is commercial cinema. Yes. See, that is the difference. ಒಂದು ಇದನ್ನ ಯಾರೋ ಒಂದು ಟರ್ಮ್ ಮಾಡ್ಬಿಡ್ಯಾರ, ಕಮರ್ಷಿಯಲ್ ಅಂದಿದ ತಕ್ಷಣನೇ ಏನಾಗಿದೆ ಅಂತಂದರೆ, ಬಿಸ್ನೆಸ್ ಅಂದಿದ್ದು ನಾನು ಹೇಳ್ತೀನಿ, ಇದು ಇನ್ಸೈಡ್ ಇದರಲ್ಲಿ ನೀವು ಒಂದು 5 ಫೈಟು, ಒಂದು ಐಟಮ್ ಸಾಂಗ್ ಅದು ಇದು ಇಟ್ಟರೆ ನಿಮಗೆ ರೈಟ್ ಸಿಗುತ್ತೆ, UP BR ಅಲ್ಲಿ ಸೇಲ್ ಆಗುತ್ತೆ. ಸೊ ಏನು ಮಾಡ್ತಾರೆ, ಆ ಥರದ ಸಬ್ಜೆಕ್ಟ್ಗಳನ್ನೇ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ಗಳು ಮಾಡಕ್ಕೆ ಹೋಗ್ತಾರೆ, ಬಿಕಾಸ್ ಇಟ್ಸ್ ಸೆಲೆಬಲ್ ಅಂತ. ಬಟ್ ಇವತ್ತಿಗೆ ಎಲ್ಲರೂ ಅದೇ ಥರ ಮಾಡ್ತಾ ಹೋದರೆ ಕಾಂಟೆಂಟ್ ಏನಾಗುತ್ತೆ, ಎಲ್ಲರಿಗೂ ಬೋರ್ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು OTTಲೇ ಹೋಗಿ ನೋಡಿ, ಯಾವ್ದು ನೋಡ್ಬೇಕು, ಬಿಕಾಸ್ ದೇರ್ ಇಸ್ ನೋ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟೋರೀಸ್. ಮೋಸ್ಟ್ ಆಫ್ ದ ಫಿಲ್ಮ್ಸ್ ಆರ್ ಥ್ರಿಲ್ಲರ್, ಲವ್ ಸ್ಟೋರಿ. ಸಂಬಡಿ ಹ್ಯಾಸ್ ಟು ಗೋ ಅಗೇನ್ಸ್ಟ್ ದ ವಿಂಡ್. ರಿಸ್ಕ್ ತಗೊಂಡು ನಾವೇನೋ ಬೇರೆ ಥರ ಸಿನಿಮಾ ಮಾಡ್ತೀವಿ, ಬೇರೆ ಥರ ಸ್ಟೋರಿ ಹೇಳ್ತೀವಿ, ಇಟ್ಸ್ ಅ ರಿಸ್ಕ್. ಯು ಕ್ಯಾನ್ ಫೇಲ್ ಮಿಸರಬಲಿ
or you can set a trend. Yeah. ಸೊ ಇಲ್ಲ ಎಲ್ಲರ ಹೋಗೋ ಥರನೇ ಹೋಗ್ತೀರಾ ಅನ್ನೋದು ಒಂದು. ಸೊ ನಾನು ಐ ಆಮ್ ಚೂಸಿಂಗ್ ಟು ಗೋ ಅಗೇನ್ಸ್ಟ್ ದ ಟ್ರೆಂಡ್. ಸೊ ಲೆಟ್ ಸಿ, ಇಲ್ಲ ಫೇಲ್ ಆಗ್ಬೋದು, ಇಲ್ಲ ಅಂತಂದರೆ ವಿಲ್ ಸ್ಟಾರ್ಟ್ ಸಮಥಿಂಗ್, ಸಮ್ ನ್ಯೂ ಟ್ರೆಂಡ್ ಅನ್ಸುತ್ತೆ. So like you said you're going against the trend, and I hope it works out for you. 30th is when your film is releasing, right? Yes. All the best for your release. ಈ ಇಂಟರ್ವ್ಯೂ ಅಲ್ಲಿ ಪ್ರೊಡಕ್ಷನ್ ಪ್ರಾಕ್ಟೀಸಸ್ ಬಗ್ಗೆ ಹೇಳಿದ್ದಕ್ಕೆ ಆ್ಯಂಡ್ ಪರ್ಮಿಷನ್ಸ್ ಆ್ಯಂಡ್ PVR ಟೈಅಪ್ ಒಂದು ಹೊಸ ಪರ್ಸ್ಪೆಕ್ಟಿವ್ ನಮ್ಮ ಪಾಡ್ಕಾಸ್ಟಲ್ಲಿ, ಸೊ ಅದ್ರ ಬಗ್ಗೆ ಹೇಳಿದ್ದಕ್ಕೆ and for a lot of other things, thank you so much. Thank you for giving me your opportunity on your platform. It's really great. Thank you so much for your time. Thank you so much. Yeah.